ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮ್, ಐ ಆಮ್ ರಿಯಲಿ ಸಾರಿ. ನನ್ನಿಂದ ನಿಮಗೆ ತುಂಬ ತೊಂದರೆ ಆಗ್ತಾ ಇದೆ. ಸೀತಾ, ಏನು ಅಂತ ಮಾತಾಡ್ತಾ ಇದ್ದೀರಾ? ನೀವು ಯಾವತ್ತೂ ನಂಗೆ ತೊಂದರೆ ಆಗಿಲ್ಲ. ನನ್ನಿಂದ ನೀವು ಮನೆಯವ್ರ ವಿರುದ್ಧ, ತಾತನ ವಿರುದ್ಧ ಮಾತಾಡೋಗಾಯ್ತು. ನನಗೆ ತುಂಬ ಬೇಜಾರಾಗ್ತಿದೆ ರಾಮ್. ಇದೇ ಕಾರಣಕ್ಕೆ ನಾನು ನಿಮ್ಮನ್ನ ಮದುವೆ ಆಗಲ್ಲ ಅಂತ ಡಿಸೈಡ್ ಮಾಡಿದ್ದೆ. ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಒಂದಲ್ಲ ಒಂದಿನ ಅವ್ರಿಗೆ ಸತ್ಯ ಗೊತ್ತಾಗತ್ತೆ. ಸಿಹಿ ನನ್ನಿಂದ ದೂರ ಆಗ್ತಾಳೆ ಅಂತ ಅನ್ಕೊಂಡಿದ್ದೆ. ಇವಾಗ ಅದೇ ಥರ ಆಗ್ತಿದೆ. ಚೇಚೆ, ಆ ಥರ ಏನೂ ಆಗಲ್ಲ ಸೀತಾ. ನಿಮಗೋಸ್ಕರ ನಾನು ಇದ್ದೀನಿ ಅನ್ನೋದನ್ನ ಮಾತ್ರ ಮರಿಬೇಡಿ ಅಷ್ಟೆ. ನೀವು ನನ್ನ ಜೊತೆ ಇರ್ತೀರಾ, ಅದು ನನಗೆ ಗೊತ್ತು ರಾಮ್. ಆದರೆ ಸಿಹಿನ ಉಳಿಸ್ಕೊಳ್ಳೋ ಹೋರಾಟದಲ್ಲಿ ನಾವು ಗೆಲ್ತೀವ. ಸಿಹಿನ ಶಾಲೆಗೆ ಒಪ್ಪಿಸ್ಬಿಡಿ ಅಂತ ತಾತ ಹೇಳಿ ನಾನು ಕೇಳಿಸ್ಕೊಂಡೆ. ಸೀತಾ, ಪ್ಲೀಸ್ ಗಿವ್ ಇಟ್ ಸಮ್ ಟೈಮ್. ತಾತ ಯಾವುದೋ ಫ್ರಸ್ಟ್ರೇಷನಲ್ಲಿ ಈ ಥರ ಮಾತಾಡಿದಾರಷ್ಟೇ. ಬಟ್ ನಿಮ್ಮ ಮೇಲೆ ಮತ್ತು ಸಿಹಿ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ, ಅದಂತೂ ನಿಜ. ಹಾಗಂತ ಇದನ್ನ ಹೀಗೆ ಇರೋಕ್ಕಂತೂ ನಾನು ಬಿಡೋದಿಲ್ಲ. ಎಲ್ಲ ಸರಿ ಮಾಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಸ್ವಲ್ಪ ಪೇಷನ್ಸ್ ಆಗಿರಿ. ರಾಮ್, ನನಗೀಗ ಬೇರೆ ಏನೂ ಹೊಳಿತಾ ಇಲ್ಲ. ನನ್ನ ಪೂರ್ತಿ ಸತ್ಯ ಏನೈತ್ಯೋ, ಶಾಲಿನಿ ಪೂರ್ತಿ ಸತ್ಯ ಏನೈತ್ಯೋ ಅದೆಲ್ಲ ಗೊತ್ತಿರೋದು ಒಬ್ರಿಗೇನೆ, ಅನಂತ ಲಕ್ಷ್ಮಿ ಅವರು. ಬೇಡ ಅಂತ ಬಿಟ್ಟು ಹೋದ ತಾಯಿ ಜೊತೆ ಸಿಹಿ ಇರಬೇಕಾ ಅಥವಾ ಮಗಳು ಅಂತ ಬೆಳೆಸಿದ ನನ್ನ ಜೊತೆ ಇರಬೇಕಾ ಅಂತ ಹೇಳೋಕ್ಕೆ ಅನಂತ ಲಕ್ಷ್ಮಿ ಅವರೇ ಹೆಲ್ಪ್ ಮಾಡಬೇಕು ನನಗೆ. ಈಗ ನನ್ನಲ್ಲಿರೋ ಗೊಂದಲಕ್ಕೆ, ಭಯಕ್ಕೆ ಅವರೇ ಧೈರ್ಯ. ಅವ್ರ ಕೆಲಸದಲ್ಲಿ ಬ್ಯುಸಿ ಆಗೋಕ್ಕಿಂತ ಮುಂಚೆ ನಾನೇ ಅವ್ರನ್ನ ನೋಡ್ಕೊಂಡು ಬರ್ತೀನಿ. ತಮ್ಮ, ನನ್ನನ್ನು ಬಿಟ್ಟು ಹೋಗ್ತೀಯಾ? ಏನನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಪುಟ್ಟ. ಮತ್ತು ನನ್ನ ಕರ್ಕೊಂಡು ಹೋಗ್ದೆ ನೀನು ಎಲ್ಲೂ ಹೋಗ್ತಿದ್ಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.